ಕೊಡಗಿನಲ್ಲಿ ಸಹಕಾರ ಸಂಸ್ಥೆಗಳನ್ನು ಅಭಿವೃದ್ಧಿಪಡಿಸುತ್ತಿರುವ ಕೊಡಗು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬಾಂಡ್ ಗಣಪತಿ ಅವರ ಮೇಲೆ ವಿನಾಕಾರಣ ಆರೋಪಗಳು ಕೇಳಿಬರುತ್ತಿದ್ದು, ಎಲ್ಲವೂ ಸತ್ಯಕ್ಕೆ ದೂರವಾದದ್ದು ಎಂದು ಶನಿವಾರ ಸಂತೆ ಎಪಿಸಿಎಂಎಸ್ ಅಧ್ಯಕ್ಷ ಡಿಬಿ ಧರ್ಮಪ್ಪ ಹೇಳಿದರು. ಶನಿವಾರ ಸಂತೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಅನಾಮಧೇಯ ಪತ್ರದ ಮೂಲಕ ಕೆಲವರು ಕೊಡಗು ಜಿಲ್ಲಾ ಸಹಕಾರ ಬ್ಯಾಂಕ್ ಅಧ್ಯಕ್ಷ ಬಾಂಡ್ ಗಣಪತಿ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದಾರೆ. ಸಹಕಾರ ವಲಯದಲ್ಲಿ ಪಾರದರ್ಶಕವಾಗಿ ವ್ಯವಹರಿಸುತ್ತಾ ಕೊಡಗಿನ ಸಹಕಾರ ಬ್ಯಾಂಕ್, ಕೃಷಿ ಪತ್ತಿನ ಸಹಕಾರ ಸಂಘ ಸೇರಿದಂತೆ ವಿವಿಧ ಸಹಕಾರ ಸಂಸ್ಥೆಗಳಿಗೆ ಹೆಚ್ಚಿನ ಅನುದಾನ ತಂದುಕೊಡುವ ಮೂಲಕ ಅಧ್ಯಕ್ಷರು ಅಭಿವೃದ್ಧಿಗೆ ಸಹಕಾರ ನೀಡಿದ್ದಾರೆ. ಅಂತವರ ವಿರುದ್ಧ ಕಿರುಕುಳ, ಅವ್ಯವಹಾರದ ಆರೋಪ ಹೊರಿಸಿ ಮಾನಸಿಕವಾಗಿ ಕುಗ್ಗಿಸಲು ಷಡ್ಯಂತ್ರ ನಡೆಸುತ್ತಿರುವುದು ಸರಿಯಲ್ಲ ಎಂದರು. ಶನಿವಾರ ಸಂತೆ, ನಿಡ್ತೆ, ಹಂಡ್ಲಿ ಸೇರಿದಂತೆ ವಿವಿಧ ಸಹಕಾರ ಸಂಸ್ಥೆಗಳಾದ ಎಪಿಸಿಎಂಎಸ್ ಸಂಸ್ಥೆಗಳಿಗೆ ಅಂಚೆ ಮೂಲಕ ಪತ್ರ ರವಾನಿಸಿದ್ದಾರೆ. ಡಿಸಿಸಿ ಬ್ಯಾಂಕಿಗೆ ರಾಜ್ಯ ಪ್ರಶಸ್ತಿ ಬರಲು ಕಾರಣಕರ್ತರಾಗಿರುವ ಬಾಂಡ್ ಗಣಪತಿ ಅವರ ಸಾಧನೆಯನ್ನು ಸಹಿಸದ ಕೆಲವರು ಇಂತಹ ಕೃತ್ಯಕ್ಕೆ ಇಳಿದಿರುವುದು ಖಂಡನೀಯ ಎಂದು ಧರ್ಮಪ್ಪ ಹೇಳಿದರು. ಅವರಿಗೆ ಕರ್ನಾಟಕ ಸಹಕಾರ ರತ್ನ ಪ್ರಶಸ್ತಿಯನ್ನು ಸಹ ತಗೊಂಡು ಆ ಥರದ ಕೆಲಸ ಮಾಡಬೇಕಾದ್ರೆ ಅವರಿಗೆ ಬೇಕಾದಷ್ಟಿದೆ ಮನೆ. ಇದನ್ನ ಡಿಸಿಸಿ ಬ್ಯಾಂಕಿಗೆ ಬಂದು ಅವರು ಹಣ ಲಪ್ತಾಯಿಸೋದಾಗಲಿ, ಹಣ ದುರುಪಯೋಗ ಮಾಡೋದಾಗಲಿ ಅಂತ ಅವಶ್ಯಕತೆ ಬಾಂಡ್ ಗಣಪತಿಯವರಿಗೆ ಯಾವತ್ತೂ ಇಲ್ಲ. ದೇವರು ಅನ್ನೋ ಇದನ್ನ ಈಗಲೂ ಕೊಟ್ಟಿಲ್ಲ, ಮುಂದೆನೂ ಕೊಡಬಾರದು ಅಂತ ನನ್ನ ದೃಷ್ಟಿಯಲ್ಲಿ ಹೇಳ್ತಾ ಇದ್ದೀನಿ. ಸತ್ಯಕ್ಕೆ ದೂರವಾಗಿದ್ದು ಅಂತ ನಾವು ಪತ್ರಿಕಾಗೋಷ್ಠಿ ಕರಿಬೇಕು ಅಂತ ಇದ್ದೀವಿ. ಬೇಡ, ಬಾಂಡ್ ಗಣಪತಿಯವರೇ ಕೊಟ್ಟಿದ್ದಾರಲ್ಲ, ಕೌಂಟರ್ ಕೊಟ್ಟಿದ್ದಾರಲ್ಲ ಅಂತ ನಾವು ಕರೀಲಿಲ್ಲ. ಹಾಗಾಗಿ ಈ ವಿಚಾರದಲ್ಲಿ ನಿನ್ನೆ ದಿವಸ ಒಂದು ಅನಾಮಧೇಯ ಪತ್ರ ನಮ್ಮ ಎಪಿಸಿಎಂಎಸ್ ಬಂದಿದೆ, ಮತ್ತೆ ಹಂಡ್ಲಿಗೆ ಬಂದಿದೆ, ನಿರ್ತಾಕು ಬಂದಿದೆ. ಇದು ಯಾರು ಕೊಟ್ಟರು, ಏನು, ಯಾವ ಉದ್ದೇಶ ಏನು ಅನ್ನೋದು. ಬಾಂಡ್ ಗಣಪತಿಯವರು ಮತ್ತೆ ನೌಕರ ವರ್ಗನ ಹಿಂಸೆ ಕೊಡ್ತಾರೆ, ನೌಕರ ವರ್ಗದಲ್ಲಿ ಹಿಂಸೆ ಕೊಡ್ತಾರೆ. ಇನ್ನೊಂದು ಸಾಲ ಕೊಡುವಾಗ ಗ್ರಾಹಕರಿಗೆ ತೊಂದರೆ ಕೊಡ್ತಾರೆ. ಇನ್ನೊಂದು ನೇಮಕಾತಿಯಲ್ಲಿ ಅವ್ಯವಹಾರ ಮಾಡಿದ್ದಾರೆ, ಹಣ ತಗೊಂಡಿದ್ದಾರೆ, ದುರುಪಯೋಗ ಮಾಡ್ತಾ ಇದ್ದಾರೆ ಅನ್ನೋದೊಂದು. ಬ್ಯಾಂಕಿನ ಹಣವನ್ನು ಸಿಕ್ಕಾಪಟ್ಟೆ ಪೋಲ್ ಮಾಡ್ತಾ ಇದ್ದಾರೆ. ಮತ್ತೆ ಯಾರೇ ಹೋದ್ರು ಮತ್ತೆ ಪಿಗ್ಮಿ ವಿಚಾರದಲ್ಲೂ ಹಾಗೇನೆ ಅವರು ಕೋರ್ಟಲ್ಲಿ ಗೆದ್ದಿರೋ ಸಹ ಪಿಗ್ಮಿ ಹೈಕೋರ್ಟ್ಗೆ ಹಾಕಿ ಅವರನ್ನ ಹಿಂಸೆ ಕೊಡ್ತಾ ಇದ್ದಾರೆ. ಅವರಿಗೆ ಇದನ್ನ ಕಂಪ್ಲೇಂಟ್ ತಪ್ಪನ್ನ ಬಾಂಡ್ ಗಣಪತಿ ಅವರಿಗೆ ಹೇಳ್ತಾ ಇದ್ದಾರೆ. ಬಾಂಡ್ ಗಣಪತಿಯವರ ನನ್ನ ವಿಶ್ವಾಸದ ದೃಷ್ಟಿಯಲ್ಲಿ 16 ವರ್ಷದ ಅವರ ವಿಶ್ವಾಸದಲ್ಲಿ ಒಂದು ಸಣ್ಣ ಇದನ್ನು ಸಮೇತ ನನ್ನ ಚುಕ್ಕಿಯನ್ನು ಅವರಿಂದ ನಾನು ಕಂಡಿಲ್ಲ. ಅದರಿಂದ ಅವ್ರ ಬಗ್ಗೆ ಈ ಥರ ಎಲ್ಲ ಹೇಳಿಕೆ ಕೊಡೋದು ಒಳ್ಳೆಯ ಒಂದು ವ್ಯವಸ್ಥೆ ಆಗಿದೆ. ನಿನ್ನೆ ದಿವಸನೂ ಅಷ್ಟೇ ಅವರೊಂದು ಗೊಬ್ಬರದ ಚೀಲಗಳಲ್ಲಿ ಕಡಿಮೆ ಬಂದಿದೆ ಅಂದರೆ 100 ಚೀಲನ ತೂಕ ಮಾಡಿ 50% ಗೊಬ್ಬರ 4-5 kg ಒಂದೊಂದು ಚೀಲದಲ್ಲಿ 50 ಬ್ಯಾಗಲ್ಲಿ ಸಿಕ್ಕಿದೆ. ಅದನ್ನು ಬಹಿರಂಗವಾಗಿ ಹೇಳಿದ್ದಾರೆ. ಇದು ಕಂಪನಿಯವ್ರದ್ದು, ಇದು ರೈತರಿಗೆ ಅನ್ಯಾಯ ಮಾಡ್ತಾ ಇದೆ. ಹಂಡ್ಲಿ ಫ್ಯಾಕ್ಸ್ ಅಧ್ಯಕ್ಷ ಎಸ್ಎಸ್ ಚಿದಾನಂದ್, ಶನಿವಾರ ಸಂತೆ ಎಪಿಸಿಎಂಎಸ್ ಮಾಜಿ ನಿರ್ದೇಶಕ ಎಸ್ಜೆ ರವಿಕುಮಾರ್, ನಿಡ್ತೆ ಫ್ಯಾಕ್ಸ್ ಉಪಾಧ್ಯಕ್ಷ ಎಸ್ಎ ಪೂಜಾ ವಿನಯ್ ಮಾತನಾಡಿ, ಉದ್ದೇಶಪೂರ್ವಕವಾಗಿ ಅಪಚಾರ ಮಾಡುತ್ತಿದ್ದು ನಿರಾಧಾರ ಆರೋಪಗಳಿಗೆ ಜನತೆ ಕಿವಿ ಕೊಡಬಾರದು ಎಂದು ಮನವಿ ಮಾಡಿದರು. ಈ ಬಾಂಡ್ ಗಣಪತಿ ಅನ್ನೋದು ಒಬ್ಬ ಪ್ರಾಮಾಣಿಕ ವ್ಯಕ್ತಿ. ಆ ಪ್ರಾಮಾಣಿಕ ವ್ಯಕ್ತಿಯ ಅವರ ಪ್ರಾಮಾಣಿಕತನವನ್ನು ಈ ಸಹಿಸಲಾರದೆ ಏನು ಮಾಡ್ತಿದ್ದಾರೆ ಕೆಲವೊಂದು ಜನಗಳು ಅವ್ರ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಈ ಅಪಪ್ರಚಾರ ಮಾಡೋದು ಅವರ ಒಂದು ವೈಯಕ್ತಿಕ ಇದು ಬ್ಯಾಂಕಿನ ಒಂದು ದೃಷ್ಟಿಯಿಂದ ನಮ್ಮ ಬಾಂಡ್ ಗಣಪತಿಯವರು ತುಂಬ ಏಳಿಗೆ ಮಾಡಿದ್ದಾರೆ. ಈಗ ಮೊದಲಿದ್ದ ಬ್ರಾಂಚ್ಗಳಿಗೂ ಈಗ ಎಷ್ಟು ಬ್ರಾಂಚ್ಗಳು ಹೆಚ್ಚಿಗೆ ಆಗಿದ್ದಾವೆ. ಮತ್ತು ಅವರ ಕಾರ್ಯವೈಖರಿ, ಅವರ ಯಾವ ಒಂದು ಅಂಕಿಅಂಶನು, ಯಾವ ಒಂದು ಪತ್ರವನ್ನು ನೋಡದೆ ಅವರು ಯಾವುದೇ ಒಂದು ಅಂಕಿಅಂಶನ ಇಟ್ಕೊಂಡು ಅವರು ಮೀಟಿಂಗ್ಗಳೆಲ್ಲ ಬಾಂಡ್ ಗಣಪತಿ ಸರ್ ಇದ್ದಾರಲ್ಲ, ಅವರು ತುಂಬ ಒಳ್ಳೆ ವ್ಯಕ್ತಿಯಾಗಿದ್ದಾರೆ. ಯಾಕಂದರೆ ಅವರು ಫಸ್ಟ್ ಇರುವಾಗ 16 ಬ್ರಾಂಚ್ಗಳಿದ್ರು, ಈಗ 26 ಬ್ರಾಂಚ್ಗಳಿವೆ. ಅಂದರೆ 9 ಬ್ರಾಂಚ್ಗಳನ್ನ ಸ್ವತಃ ಅವರೇ ಮುಂದೆ ಓಡಿಸ್ಕೊಂಡು ಹೋಗ್ತಿದ್ದಾರೆ. ತುಂಬ ಒಳ್ಳೆಯ ವ್ಯಕ್ತಿ. ಅವ್ರ ಮೇಲೆ ಬಂದಿರೋಂಥ ಆರೋಪಗಳನ್ನ ಎಲ್ಲರೂ ಸಹ ಸರಿದೂಗಿಸ್ಬೇಕು, ಏನೇ ಇದ್ರೂ ನೇರವಾಗಿ ಹೇಳಬೇಕು ಅಂತ. ಮಾಧ್ಯಮಗೋಷ್ಠಿಯಲ್ಲಿ ನಿಡ್ತೆ ಫ್ಯಾಕ್ಸ್ ನಿರ್ದೇಶಕ ಜಿಜಿ ಪರಮೇಶ್, ಎಪಿಸಿಎಂಎಸ್ ಉಪಾಧ್ಯಕ್ಷ ಎಚ್ಎನ್ ಕುಮಾರ್, ನಿಡ್ತೆ ಫ್ಯಾಕ್ಸ್ ಅಧ್ಯಕ್ಷ ಡಿಎಸ್ ಮಲ್ಲೇಶ್, ಪ್ರಮುಖರಾದ ವಿಜಯ್ ಕುಮಾರ್, ಸಂದೀಪ್, ದೀಪಕ್ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಶನಿವಾರ ಸಂತೆ.